ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿಲ್ಲಿ ಸಿಯಾಟಲ್ ಝೂಗೆ ಹೋಗೋಣ ಅಂತ ಇದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ಇನ್ 4 years ಈ ಝೂಗೆ ಹೋಗ್ತಾ ಇರೋದು. ಬನ್ನಿ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ನಾನು ನೋಡೋಣ. ಸಮ್ಮರ್ ಇರೋದ್ರಿಂದ ಹಿಂಗೆಲ್ಲ ರೆಡಿ ಆಗಕ್ಕೆ ಸಾಧ್ಯ ಆಗ್ತದೆ. ಐ ಆಮ್ ಸೂಪರ್ ಹ್ಯಾಪಿ. ಫಸ್ಟ್ ಇವಾಗ ಝೂಗೆ ಹೋಗಕ್ಕೆ ಮುಂಚೆ ಹಶ್ವಾಗ್ತಾ ಇದೆ. ಸೊ ಕ್ವಿಕ್ ಆಗಿ ಒಂದು ಬ್ರಂಚ್ ಸ್ಟಾಪ್ ಮಾಡೋಣ. ಸೊ ಈ ಒಂದು ಪ್ಲೇಸ್ ಹೆಸರು ದ ಕ್ರಂಪೆಟ್ ಶಾಪ್ ಅಂತ. ದಿಸ್ ಇಸ್ ಒನ್ ಆಫ್ ಅವರ್ ಫೇವ್ರೆಟ್ ಸ್ಟಾಪ್ಸ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಇಲ್ಲಿ ಒಂಥರ ಬಿಸ್ಕೆಟ್ ಅಂತ ಸಿಗುತ್ತೆ, ಅಂದರೆ ಬರ್ಗರ್ಗಿಂತ ಸ್ಮಾಲ್ ಆಗಿರುತ್ತೆ. ಇಲ್ಲಿ ನೋಡಿ ಹೀಗೆ ಅದ್ರ ಮೇಲೆ ನಮಗೆ ಬೇಕಾಗಿರೋ ಟಾಪಿಂಗ್ಸ್ದು ಫ್ಲೇವರ್ಸ್ ಸಿಗುತ್ತೆ. ಸೊ ಒಂದು ಹೆವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ ನಾವು. ನೆಕ್ಸ್ಟ್ ನಾವು ಹೋಗಿದ್ದು ವುಡ್ಲ್ಯಾಂಡ್ ಪಾರ್ಕ್ ಝೂ ಅಂತ. ಇಲ್ಲಿ ನೋಡಿ ಅದರದ್ದು ಪಾರ್ಕಿಂಗ್ ಇದು. ಅಕಾರ್ಡಿಂಗ್ಲಿ ಎಷ್ಟು ಅವರ್ಸಿಗೆ ಬೇಕೋ ಅಷ್ಟಕ್ಕೆ ಪಾರ್ಕಿಂಗ್ ಟಿಕೆಟ್ ಪರ್ಚೇಸ್ ಮಾಡಿಬಿಟ್ಟು ಹೊರಟ್ವಿ. ಇಂಥದ್ದೊಂದು ಝೂ ಇದೆ ಈ ಲೊಕೇಶನ್ನಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಎಷ್ಟೊಂದ್ಸಲಿ ಆ ರೋಡಲ್ಲೇ ಓಡಾಡಿದ್ವಿ, ಬಟ್ ವಿ ಹ್ಯಾಡ್ ನೋ ಕ್ಲೂ. ಎನಿವೇಸ್ ಇದ್ರ ಒಳಗೆ ಹೋದಾಗೆ ನಮಗೆ ರಿಯಲೈಸ್ ಆಗಿದ್ದು ಎಷ್ಟು ದೊಡ್ಡದಿದೆ ಈ ಝೂ ಅಂತ. ಸೊ ಎಂಟ್ರೆನ್ಸ್ ಅಲ್ಲೇ ಹಿಂಗೊಂದು ಟಿಕೆಟ್ ಕೌಂಟರ್ ಇತ್ತು. ಸೊ ನಮಗೆ $38 ಪರ್ ಹೆಡ್ ಆಯ್ತು. ಟಿಕೆಟ್ ಪರ್ಚೇಸ್ ಮಾಡಿ ಹೊರಟ್ವಿ ನಾವು. ಎಂಟರ್ ಆಗಿದ ತಕ್ಷಣನೇ ನಮಗೆ ಕಾಣಿಸಿದ್ದು ಝೂ ಸ್ಟೋರ್. ಅಲ್ಲಿ ಗಿಫ್ಟ್ಸ್, ಸೂವಿನರ್ಸ್ ಎಲ್ಲ ಸಿಗುತ್ತೆ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಪೆಂಗ್ವಿನ್ಸ್ದು ಹ್ಯಾಬಿಟ್ಯಾಟ್ ತರ ಮಾಡಿದ್ರು. ಇಷ್ಟೆಲ್ಲ ಫಾಸ್ಟ್ ಆಗಿ ಸ್ವಿಮ್ ಮಾಡುತ್ತೆ ಅಂತ ನಂಗೆ ಐಡಿಯಾ ಇರಲಿಲ್ಲ. ಅದ್ರ ಪಕ್ಕಕ್ಕೇನೆ ಹಿಂಗೊಂದು ಬೋಟ್ ನಿಲ್ಸಿದ್ರು. ಇಟ್ ವಾಸ್ ವೆರಿ ಕ್ಯೂಟ್. ಅದಕ್ಕೆ ಪಟಾಪಟ್ ಅಂತ ಒಂದು ವಿಡಿಯೋ ತಗೊಂಡೆ. ಆಮೇಲೆ ನಾವು ಎಂಟರ್ ಆಗಿದ್ದೆ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಇಷ್ಟು ಜನ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಇಲ್ಲಿ ಒಂದು ಎನ್ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಬರ್ಡ್ಸ್ ಅನ್ನ ಫ್ರೀ ಆಗಿ ಬಿಟ್ಟಿದ್ರು, ಅಂದ್ರೆ ಯಾವುದು ಕೇಜ್ ಇಲ್ದಲೆ. ತುಂಬಾ ಚೆನ್ನಾಗಿತ್ತು. ಅದು ನಮ್ಮ ತಲೆ ಮೇಲೆ ಹಾರ್ಕೊಂಡು ಹೋಗಿ ಎಲ್ಲ ಮಾಡ್ತಾ ಇತ್ತು. ದಿಸ್ ವಾಸ್ ಅ ಫನ್ ಆಕ್ಟಿವಿಟಿ. ಬೇಸಿಕ್ ಕ್ಯಾರಿಕೇಚರ್ ಮಾಡಿಸ್ಕೊಂಡ್ವಿ ನಾವು. ಇವನು ಜಸ್ಟ್ 10 minutes ಅಲ್ಲಿ ಇಬ್ಬರದು ಸ್ಕೆಚ್ ಮಾಡ್ದ. ನಾಟ್ ಬ್ಯಾಡ್, ಚೆನ್ನಾಗೆ ಮಾಡ್ದ ಅಂತ ಅನಿಸ್ತು. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಇನ್ ದ ಝೂ. ಒಂಥರ ವೈಲ್ಡ್ ಅಲ್ಲಿ ಅನಿಮಲ್ಸ್ ನೋಡೋದೇನೆ ಖುಷಿ. ಅದು ಹಿಂಗೆ ಕಾಂಬೋ ತರ ಡಿಯರ್, ಝೀಬ್ರಾ, ಜಿರಾಫ್ ಎಲ್ಲ ಒಂದೇ ಕಡೆ ನೋಡಿದ್ದು. ನಾನು ನನ್ನ ಲೈಫಲ್ಲೇ ಯಾವ ಅನಿಮಲ್ನು ಪೆಟ್ ಮಾಡಿಲ್ಲ. ಹೆಂಗೋ ಧೈರ್ಯ ಮಾಡಿ ಪೆಟ್ ಮಾಡಿಬಿಟ್ಟೆ. ದೀಸ್ ಫ್ಲೆಮಿಂಗೋಸ್ ವರ್ ಅನ್ ಐ ಕ್ಯಾಂಡಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನೂ ಬೇರೆ ಎಷ್ಟೊಂದು ಅನಿಮಲ್ಸ್ ನೋಡಿದೆ, ಬಟ್ ಐ ಕಾಂಟ್ ಪುಟ್ ಎವ್ರಿಥಿಂಗ್ ಹಿಯರ್. ಆಮೇಲೆ ಹೇಳೋದು ಮರ್ತೆ, ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲೂ ತುಂಬ ಚೆನ್ನಾಗಿತ್ತು. ನಡೆದು ಸಾಕಾಗಿ ವಿ ಫೈನಲಿ ಡಿಸೈಡೆಡ್ ಟು ಗೋ ಬ್ಯಾಕ್. ಸೊ ಇಟ್ ವಾಸ್ ಅ ವೈಲ್ಡ್ ಡೇ. ಯು ಸಿ ವಾಟ್ ಐ ಡಿಡ್ ದೇರ್? ಸರಿ, ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್.